ಹಲೋ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ರಮೇಶ್ ಟ್ರಾಲರ್. ಸೊ ಇವತ್ತು ಏನು ಅಂತಂದರೆ, ನನ್ನ ಗಾಡಿಗೆ ಸ್ವಲ್ಪ ಚೈನ್ ಲೂಬ್ ಹೊಡಿಬೇಕಾಗಿತ್ತು ಮತ್ತು ಹಾಗೆ ಪಂಚರ್ ಒಂದಾಗಿದೆ. ಸೊ ಅದನ್ನು ಪಂಚರ್ ಹಾಕಬೇಕು. ಸದ್ಯಕ್ಕೆ ಇವಾಗ ಲಾಂಗ್ ಡ್ರೈವ್ ಹೋಗ್ತಾಯಿದ್ವಿ, ಫ್ಯಾಮಿಲಿ ಸಮೇತ. ಫೆಸ್ಟಿವಲ್ ಇದೆ ಊರಲ್ಲಿ, ಹಾಗಾಗಿ ಗಾಡಿಗೆ ಚೈನು ತುಂಬ ರಸ್ಟ್ ಹಿಡ್ದೋಗಿದೆ. ರಸ್ಟ್ ಹಿಡ್ದಿರೋ ಕಾರಣ ಸರ್ವಿಸಿಗೆ ಕೊಡೋಕ್ಕಾಗಲಿಲ್ಲ ಈ ಸಲ. ಅದರಿಂದ ಚೈನ್ಗೆ ಲೂಬ್ ಹೊಡಿಬೇಕಾಗಿತ್ತು. ನೋಡಿ ಯಾವ ಥರ ರಸ್ಟ್ ಹಿಡ್ದೋಗಿದೆ. ಲಾಸ್ಟ್ ಟೈಮು ಡೀಸೆಲ್ ವಾಶ್ ಮಾಡಿಸಿದ್ದೆ. ಡೀಸೆಲ್ ವಾಶ್ ಇದ್ದಾಗ ಈ ಥರ ಪ್ರಾಬ್ಲಮ್ ಆಗಿರೋದು. ಇವಾಗ ಚೈನ್ ಲೂಬ್ ಹೊಡಿಬೇಕು. ಸೆಂಟ್ರ್ ಸ್ಟ್ಯಾಂಡ್ ಮಾತ್ರ ಇಲ್ಲ ಈ ಗಾಡಿಗೆ, ಡಬಲ್ ಸ್ಟ್ಯಾಂಡ್. ನೋಡಿ ನಮ್ಮ ಹತ್ರ ಮೋಟೋ ಮ್ಯಾಕ್ಸ್ ಚೈನ್ ಲೂಬ್ ಇದೆ. ಇದು 100 ml ಬಂದು ಇದ್ರ ಕಾಸ್ಟು ಇಲ್ಲಿ ನಿಮಗೆ MRP 170 ಹಾಕಿದ್ದಾರೆ. ಇದು ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದೆ, 150 ರೂಪೀಸ್ ಆಗಿತ್ತು. ಇದು ನಿಮಗೆ ಔಟ್ಸೈಡ್ ಪಂಚರ್ ಶಾಪು, ಗೊತ್ತಲ್ಲ ಎಷ್ಟಿರುತ್ತೆ ಒಂದು ಪಂಚರ್ಗೆ ರೇಟು ಅಂತ. ಸೊ ಹಾಗಾಗಿ ಆಟೋಮೊಬೈಲ್ಸ್ಗೆ ಹೋಗಿ ಇದನ್ನು ಕೂಡ ಒಂದು 60 ರೂಪೀಸ್ ಆಯಿತು. ಇದು ನನಗೆ ಟೋಟಲ್ ಒಂದು 200 ರೂಪೀಸಲ್ಲಿ ನಾನು ಗಾಡಿಗೆ ಪಂಚರು ಮತ್ತು ಚೈನ್ ಲೂಬ್ ಮಾಡಿಸ್ಕೊತಾ ಇದ್ದೀನಿ. ಮಾಡಿಸ್ಕೊತಾ ಇಲ್ಲ, ನಾನು ಹಾಕ್ಕೊತಾ ಇದ್ದೀನಿ. ಸೊ ಬನ್ನಿ ಇವಾಗ ಇದನ್ನು ಫಿಟ್ ಮಾಡಿ, ಇದು ಫಸ್ಟು ಆಮೇಲೆ ಹಾಕ್ಕೊಳ್ಳೋಣ ಚೈನ್ ಲೂಬು. ಇವಾಗ ಬೇಡ ಚೈನ್ ಲೂಬ್ ಹಾಕೋದು. ಏನು ಅಂತಂದರೆ ಫಸ್ಟು ಪಂಚರ್ ಹಾಕ್ಕೊಳ್ಳೋಣ. ಕೋಲ್ಡಾಗಿ ಹೋಗಿದೆ ಗುರು, ಸಿಕ್ಕಾಬಟ್ಟೆ. ಇಲ್ಲೇ ಇರಲಿ ಇದು. ಇದಕ್ಕೆ ಬೇಕಾಗಿರೋ ನಂದು ಮೆಟಲ್ ಟೂಲ್ಸು. ಪಂಚರ್ಗೆ ಮಣ್ಣೆಲ್ಲ ಒಳಗೆ ಹೋಗಿ ಹೋಗಿ ಸೀಟ್ ಲಾಕಿಂಗು ಧೂಳು ತುಂಬ್ಕೊಂಬಿಟ್ಟಿದೆ, ಮಣ್ಣು ತುಂಬ್ಕೊಂಬಿಟ್ಟಿದೆ ಲಾಕಲ್ಲಿ. ಸೀಟ್ ಲಾಕರ್ ನೋಡಿ ಹೆಂಗೆ ಬೀಳ್ತಾಯಿದೆ ಕೆಳಗೆ. ಹಿಂಗಾಗೋಯ್ತು ಅಂದರೆ ಸೀಟ್ಲು ಆಮೇಲೆ ಒಳಗಡೆ ಲಾಕು ಪ್ರಾಬ್ಲಮ್ ಆಗೋಗುತ್ತೆ ಗುರು. ಇದಕ್ಕೊಂದು ಕ್ಯಾಪ್ ಹಾಕ್ಸ್ಕೋಬೇಕು. ಕ್ಯಾಪ್ ಬರುತ್ತೆ, ಕ್ಯಾಪ್ ಹಾಕ್ಸ್ಕೊಬೇಕು. ಒಂದು ಇದೆ ಮನೆಯಲ್ಲಿ ಆಲ್ರೆಡಿ ಕ್ಯಾಪ್. ಇದಕ್ಕೆ ಅದನ್ನು ತೆಗೆದುಬಿಟ್ಟು ಮನೇಲಿ ಅಟ್ಟದ ಮೇಲೆ ಹಾಕ್ಬಿಟ್ಟಿದ್ದೀನಿ. ಓಕೆ ಬನ್ನಿ. ಸೀಟ್ ಓಪನ್ ಆಯಿತು. ಇಲ್ಲಿ ನನಗೆ ಬೇಕಾಗಿದ್ದು ಪಂಚರ್ ಕಿಟ್ಟು. ಫಸ್ಟು ಮತ್ತೆ ಹಾಕ್ಲೇಬೇಕದು. ಪಂಚರ್ ಎಲ್ಲಾಗಿದೆ. ಫಸ್ಟ್ ಕೀ ತೊಗೊಂಬಿಡೋಣ. ಇವು ನಮ್ಮ ಹುಡುಗ, ಇವನಿಗೆ ಮಾತು ಬರೋಲ್ಲ, ಕಿವಿನೂ ಕೇಳಲ್ಲ. ಬಟ್ ಆದರೂ ಎಲ್ಲ ಥರ ಅರ್ಥ ಮಾಡ್ಕೊತಾನೆ. ಕಾಣಿಸ್ತಿದೆಯಾ ನಿಮಗೆ ಪಂಚರು? ಸ್ವಲ್ಪ ಮುಂದೆ ಹೋಗು. ಓಕೆ, ನೋಡಿ ಕಾಣಿಸ್ತಿದೆಯಾ ಪಂಚರು? ಇಲ್ಲಿ ಹೆಂಗೆ ಸ್ಕ್ರೂ ಹೊಡೋದಿದೆ. ಫಸ್ಟು ಗಮ್ನ ಹಾಕ್ಕೊಂಬಿಡೋಣ ಇದಕ್ಕೆ. ಇದೆಲ್ಲ ನೀವು ಪಂಚರ್ ಅಂಗಡಿಗೆ ಹಾಕ್ಸ್ಕೊಂಡ್ರೆ ಸುಮಾರು ನಿಮಗೆ 100 ರೂಪೀಸ್ ಆದರೂ ಚಾರ್ಜ್ ಮಾಡ್ತಾರಾ? ಅದ್ರ ಬದಲು ನಿಮ್ಮ ಹತ್ರ ಈ ಥರ 2 ಟೂಲ್ಸ್ ಇದ್ದರೆ ನೀವೇ ಬೇಕಾದ್ರೆ ಆಟೋಮೊಬೈಲ್ಸ್ ಅಂಗಡಿಲಿ ಹೋಗಿ ಗಮ್ ಕೇಳಿದ್ರೆ ಪಂಚರ್ದು ಕೊಡ್ತಾರೆ. ಆ ಪಂಚರ್ದು ಗಮ್ ಬಂದು ನಿಮಗೆ 60 ರೂಪೀಸ್ ಬೀಳುತ್ತೆ. ಇದ್ರಲ್ಲಿ ನಿಮಗೆ 1 2 4 5 ಪೀಸ್ ಇರುತ್ತೆ ನಿಮಗೆ. ಆಲ್ಮೋಸ್ಟ್ ಒಂದು ಪಂಚರಿಂಗ್ 100 ರೂಪೀಸ್. ಅದ್ರ ಬದಲು 60 ರೂಪೀಸ್ ಕೊಟ್ಟು ನಿಮ್ಗೆ ಈ ಥರ 5 ಪೀಸ್ ಸಿಗುತ್ತೆ ಗಮ್ಮು. ಆರಾಮಾಗಿ ನೀವು ಅಟ್ಯಾಚ್ ಮಾಡ್ಕೊಂಡು ಹಾಕ್ಕೋಬೋದು. ಇಡೋಣ ಸ್ವಲ್ಪ. ಇವಾಗ ಸ್ಕ್ರೂ ತೆಗೆಯೋಣ.
ಕಟ್ಟಿಂಗ್ ಪ್ಲೇಯರ್ ಇಲ್ಲ ನಮ್ಮ ಹತ್ರ, ಮನೇಲಿರಬೇಕು ಕಟ್ಟಿಂಗ್ ಪ್ಲೇಯರು. ಅದು ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಮನೆ ಎಲ್ಲ ಹಬ್ಬಕ್ಕೆ, ಗಣೇಶ ಹಬ್ಬಕ್ಕೆ ಕ್ಲೀನ್ ಮಾಡಿದಾಗ ಮನೆ ಎಲ್ಲೆಲ್ಲಿ ಇಟ್ಟಿದ್ದಾರೋ ಗೊತ್ತಿಲ್ಲ. ನೋಡೋಣ, ಕೈಯಲ್ಲಿ ತಿರ್ಸಿದ್ರೆ ಬರುತ್ತೆ. ಕೈಯಲ್ಲಿ ತಿರ್ಸಿದ್ರು ಬರೋಲ್ಲ. ಕಟಿಂಗ್ ಪ್ಲೇಯರ್ ತೊಗೊಂಬರೋದು ಬೆಟರು. ಕಟಿಂಗ್ ಪ್ಲೇಯರ್ ತೊಗೊಬತ್ತೀನಿ ಹೋಗಿ ಇವಾಗ. ಎಲ್ಲಿಟ್ಟಿದ್ದಾರೆ? ಓ, ಬ್ಲಡ್ಡು. ಕಟ್ಟಿಂಗ್ ಪ್ಲೇಯರ್ ಎಲ್ಲೂ ಸಿಗ್ತಾಯಿಲ್ಲ. ಮನೇಲೂ ನೋಡಿದೆ, ಕಟ್ಟಿಂಗ್ ಪ್ಲೇಯರ್ ಇಲ್ಲ ಮನೇಲೂ ಕೂಡ. ಏನು ಮಾಡೋಕ್ಕಾಗಲ್ಲ, ಹಾಗೆ ತೆಗಿಬೇಕು. ನಮ್ಮ ಹುಡುಗ ಟ್ರೈ ಮಾಡ್ತಾಯಿದ್ದಾನೆ, ಆಯ್ತಾ ಇಲ್ಲ ಅದು. ಡಿಸ್ಕನೆಕ್ಟ್ ಆಗಿತ್ತಾ? ಇಲ್ಲ, ಪ್ಲೇ ಆಗ್ತಾಯಿದೆ. ಬಂತಾ? ತಾನೇ ಇಲ್ಲ ನೋಡ್ರಿ ಅದು. ಏನೇನು ಪ್ಲ್ಯಾನ್ ಮಾಡ್ತಾನೆ ನಮ್ಮ ಹುಡುಗ. ತಂತಿ ಕಮ್ಮಿ ಬೇರೆ ತೊಗೊಂಬಂದಿದ್ದಾನೆ ನನ್ನ ತೆಗಿಯೋಕ್ಕೆ. ಹಾಂ, ಕೊನೆಗೂ ತೆಗೆದ. ಒಂದು ಪಂಚರ್ಗೆ ಇಬ್ಬಿಬ್ರು ಆಗ್ತಾಯಿದ್ವಿ. ಸ್ವಲ್ಪ ನೀರು ಹಾಕಿ ನೋಡೋಣ ಮೇಲ್ಗಡೆ ಹೋಗುತ್ತಾ ಅಂತ. ಏನು ಹೋಯ್ತಾ ಇಲ್ಲ, ಪರ್ಫೆಕ್ಟಾಗಿದೆ ಇವಾಗ. ಸೊ ನೆಕ್ಸ್ಟು ಚೈನ್ ಲೂಬ್ ಹಾಕೋಣ ಗಾಡಿಗೆ. ಇಲ್ಲಿ ಪೈಪು ಮತ್ತೆ ಚುಚ್ಕೊಂಬಿಟ್ರೆ ಕಷ್ಟ. ಗೊತ್ತಿಲ್ಲಪ್ಪ ನೋಡಿ ಯಾವ ಥರ ಇದೆ ಇದಕ್ಕೆ ಸ್ಕ್ರೂ. ಎಲ್ಲಿ ತಗೊಳಕೊಂಡೈತೆ, ಎಷ್ಟು ದಿನ ಆಯ್ತು ಇದು ಟೈರ್ ಒಳಗೆ. ಸೈಡ್ಗೆ ತೆಗ್ತೀನಿ ಆಮೇಲೆ ಅದು, ಮತ್ತೆ ಯಾರು ಚುಚ್ಕೊಂಡ್ರೆ ಕಷ್ಟ ಗಾಡಿಗೆ. ಚೈನ್ ಲೂಬ್ ಒಂದು ಹಾಕ್ಬೇಕು. ಮೋಟಾಮ್ಯಾಕ್ಸ್ ಚೈನ್ ಲೂಬ್. ಲೈಟಾಗಿ ಹಾಕೋಣ, ಜಾಸ್ತಿ ಹಾಕೋದು ಬೇಡ. ಇಲ್ಲಿ ಒಳಗೆ ಹೊಡಿಬೇಕಾಗಿತ್ತು, ಇಲ್ಲೊಂದು ಸ್ವಲ್ಪ ಹೊಡಿಯೋಣ.
ಇದನ್ನು ಹಾಗೆ ಎತ್ತಿಡೋಣ. ಓಕೆ ಗೈಸ್, ಮತ್ತೆ ನಾನು ನಿಮಗೆ ಊರಿಗೆ ಹೋಗ್ಬೇಕಾದ್ರೆ ಸಿಗ್ತೀನಿ. ಬಾಯ್ ಬಾಯ್.